ನಾನು ಹುಟ್ಟಿದ್ದು ಉಡುಪಿಯಲ್ಲಿ. ಆ ಟೈಮಲ್ಲಿ ನನ್ನ ಫಾದರ್ ಜಯಪ್ರಕಾಶ್ ಮೆಂಡನ್ ಅವರು ನೈಜೀರಿಯಾದಲ್ಲಿದ್ದರು ಆಸ್ ಅ ಕ್ಯಾಪ್ಟನ್ ಆಫ್ ಫಿಶಿಂಗ್ ವೆಸಲ್. ಒಂದು 16 to 18 years ಇದ್ರು ನೈಜೀರಿಯಾದಲ್ಲಿ. ಮತ್ತೆ ನಾನು 2000 ಅಲ್ಲಿ ಹುಟ್ಟಿದ ನಂತರ ಒಂದು 2004 ಅಲ್ಲಿ ಅಲ್ಲಿ ರಿಸೈನ್ ಮಾಡಿ ಇಂಡಿಯಾದಲ್ಲಿ ಸೆಟಲ್ ಆಗ್ಲಿಕ್ಕೆ ಬಂದ್ರು. ಆಗ ಒಂದು ಬೋಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ ಅವರು ಉಡುಪಿ ಬ್ಯಾಂಗ್ಳೂರಲ್ಲಿ ಬೋಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ನಾನು 10 ವರ್ಷ ಉಡುಪಿಯಲ್ಲಿದ್ದೆ, ಬಾರ್ನ್ ಅಂಡ್ ಬಾಟಪ್ ಉಡುಪಿಯಲ್ಲೇ. ನನಗೆ ಒಂದು ಅಣ್ಣ ಇದ್ದಾನೆ, ಮತ್ತೆ ಅಮ್ಮನ ಹೆಸರು ಕಲಾವತಿ. ಈ ವೀಕೆಂಡ್ಸಿಗೆ ಯೂಶುವಲಿ ನಾವು ಮಂಗಳೂರಿಗೆ ಬರ್ತಾ ಇದ್ವಿ. ಡ್ಯಾಡಿ ಬೋಟ್ ಎಲ್ಲ ತೋರಿಸ್ತಿದ್ರು ಚಿಕ್ಕದಿಂದಾನೆ. ನಂಗೆ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಿತ್ತು. ಅವ್ರದ್ದು ಬೇರೆ ಬೇರೆ ಬೋಟ್ ಇತ್ತು, ಟ್ರಾಲರ್, ಪರ್ಸಿನ್ ಎಲ್ಲ, ಅದೆಲ್ಲ ನೋಡ್ಲಿಕ್ಕೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ರು, ಧಕ್ಕೆಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ನಾವು 2010 ಅಲ್ಲಿ ಮಂಗಳೂರಿಗೆ ಶಿಫ್ಟ್ ಆದ್ವಿ. ಶಿಫ್ಟ್ ಆದ ನಂತರ ಅವರು ಒಂದಿನ ಕೇಳಿದ್ರು ನನ್ನ ಹತ್ರ, ನೀನು ಫಿಶಿಂಗಿಗೆ ಬರ್ತೀಯಾ ಅಂತ. PUC ಮಾಡಿದೆ 11th 12th. ಅದಾದ ನಂತರ CET ಬರೆದು ಫಿಶರೀಸ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದೆ. ಸೊ 4 years ನಂದು ಬ್ಯಾಚುಲರ್ಸ್ ಡಿಗ್ರಿ ಆಯಿತು. ಮತ್ತೆ ಟೂ ಇಯರ್ಸ್ ಮಾಸ್ಟರ್ ಡಿಗ್ರಿ ಮಾಡಿದೆ ಫಿಶರೀಸ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಲಿ. ಆಗ ನಂದು ರಿಸರ್ಚ್ ವರ್ಕ್ಸ್ ನಾನು ಬೋಟ್ ರಿಲೇಟೆಡ್ ತಗೊಂಡಿದ್ದೆ. ಸೊ ಸಿನ್ಸ್ 5-6 years ನಾನು ಮಾನ್ಸೂನ್ ಟೈಮಲ್ಲಿ ಹೋಗ್ತಾ ಇದ್ದೆ ಫಿಶಿಂಗಿಗೆ. ಅದು ಸಣ್ಣ ಬೋಟ್ ಅಲ್ಲಿ, ರಾಣಿ ಬಲೆ ಅಂತ. ಮುಂಚೆ ನಾನು ದೊಡ್ಡದು ಬೋಟ್ ಅಲ್ಲಿ ಹೋಗ್ತಿದ್ದೆ, ಪರ್ಸೀನ್ ಅಥವಾ ಟ್ರಾಲರ್ ಅಲ್ಲಿ ಒಕೇಶನಲಿ ಹೋಗ್ತಿದ್ದೆ ರಜೆ ಇರುವಾಗೆಲ್ಲ. ಸೊ ರೀಸೆಂಟ್ ಆಗಿ ಮಾನ್ಸೂನ್ ಟೈಮಲ್ಲಿ ನಾನು ಎವ್ರಿ ಟೈಮ್ ಹೋಗ್ತಾ ಇದ್ದೆ. ಕಾಲೇಜ್ ಇರುವಾಗ ಹೋಗುದಿಲ್ಲ, ಜಸ್ಟ್ ಸ್ಯಾಟರ್ಡೆ ಸಂಡೇ ಎಲ್ಲ ಹೋಗ್ತಾ ಇದ್ದೆ. ಸೊ ನನ್ನ ರಿಸರ್ಚ್ ಪರ್ಪಸ್ಗೆ ನಾನು ಅದನ್ನೇ ಚೂಸ್ ಮಾಡಿದೆ, ಯಾಕಂದ್ರೆ ನಂಗೆ ಈಸಿ ಆಗ್ತಿತ್ತು, ನಾನು ಯಾವಾಗಲೂ ಹೋಗ್ತಿದ್ದೆ, ನಂಗೊಂದು ಈಸಿ ವೇ ಅಂತ ಇತ್ತು. ಚಾಲೆಂಜಸ್ ತುಂಬಾ ಇರ್ತದೆ, ಲೈಕ್ ನಮ್ಗೆ ಈಗ ವಾಶ್ರೂಮ್ ಆಗ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇರ್ತದೆ. ಸೊ ನಾನೇನ್ ಮಾಡ್ತಿದ್ದೆ, ನಾನು ಬೆಳಿಗ್ಗೆ ಇದ್ರೆ ನಾನು ಬೆಳಿಗ್ಗೆನೆ ತಿಂದು ಹೋಗ್ತಿದ್ದೆ. ಯೂಶುವಲಿ ಎಲ್ಲರಿಗೆ ತಿಂದ್ರೆ ಆಗುದಿಲ್ಲ, ತಿಂದು ಹೋದ್ರೆ ಅಲ್ಲಿ ವಾಮಿಟ್ ಎಲ್ಲ ಬರ್ತದೆ. ಬಟ್ ನಾನು ತಿಂತ ಇದ್ದೆ ಪ್ಲಸ್ ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ತಿದ್ದೆ. ಬಟ್ ಬೆಳಿಗ್ಗೆ ನಾನು ಒಂದ್ಸತಿ ನೀರ್ ಕುಡ್ದೆ ನಾನು ಮತ್ತೆ ನೀರ್ ಅವಾಯ್ಡ್ ಮಾಡ್ತಿದ್ದೆ, ಯಾಕಂದ್ರೆ ನಮ್ಗೂ ಅದೊಂದು ಪ್ರಾಬ್ಲಮ್ ಇರುತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಪುರುಷರಿಗೆ ಅದೊಂದು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ನೀರ್ ಅವಾಯ್ಡ್ ಮಾಡ್ತೇನೆ, ಬಟ್ ಸರಿ ತಿಂತೇನೆ ನಾನು. ಅಲ್ಲಿ ಹೋಗೋ ತುಂಬಾ ಹಸಿವಾಗ್ತಿದೆ ನನ್ಗೆ, ಯಾರಿಗೂ ಅಷ್ಟ ಆಗಲ್ಲ, ಅವರಿಗೆ ಜಾಸ್ತಿ ವಾಮಿಟೇ ಫೀಲ್ ಆಗುತ್ತೆ. ಬಟ್ ನನ್ಗೆ ಅದೇನ್ ಫೀಲ್ ಬರ್ಲಿಲ್ಲ. ಮಹಿಳೆಯವರಿಗೆ ಏನು ಅವರಿಗೆ ಮಾಡ್ಲಿಕ್ಕಿದೆ ಅವರು ಮಾಡ್ಬೇಕು. ಅವರು ಸೊಸೈಟಿ ಏನ್ ಹೇಳ್ತಾರೆ, ಮನೆಯಲ್ಲಿ ಏನ್ ಹೇಳ್ತಾರೆ, ಮನೆಯವರು ಕೂಡ ಸಪೋರ್ಟ್ ಮಾಡ್ಬೇಕು. ಈಗ ನನ್ನ ಫಾದರ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಈಗ ಕೂಡ ಹೇಳ್ತಾರೆ, ನಿಂಗೆ ಏನಾದ್ರು ಮಾಡ್ಲಿಕ್ಕೆ ಉಂಟಾ, ನಿಂಗೆ ಟ್ರಕ್ ಬಿಡ್ಲಿಕ್ಕೆ ಉಂಟಾ, ಟ್ರೈನ್ ಬಿಡ್ಲಿಕ್ಕೆ ಉಂಟಾ, ನಿನ್ ಬಿಡು. ಅವ್ರು ಹೇಳ್ತಾರೆ ನಂಗೆ, ನಿಂಗೆ ಎಂತ ಮಾಡ್ಲಿಕ್ಕೆ ಉಂಟು ಮಾಡು ಅಂತ ಹೇಳ್ತಾರೆ. ನನ್ನ ಅಣ್ಣನಿಗೂ ಸಹ ಕೂಡ ಹಾಗೆ ಹೇಳ್ತಾರೆ, ನಿಂಗೆ ಏನಿದು ಯಾರು ಸಹ ಫೋರ್ಸ್ ಮಾಡ್ಲಿಲ್ಲ ನಂಗೆ ಫಿಶರೀಸ್ ಮಾಡ್ಲಿಕ್ಕೆ ಅಥವಾ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ.